ಸುದೀಪ್ ಸರ್ನ ಹೆಸರನ್ನು ಹೇಳಿಕೊಂಡು ಒಂದಲ್ಲ ಎರಡಲ್ಲ 20 ಲಕ್ಷ ಹಣವನ್ನು ವಂಚಿಸಿರುವಂತಹ ಘಟನೆ ನಡೆದಿದೆ. ಇವತ್ತು ನಮ್ಮ ಜೊತೆ 20 ಲಕ್ಷ ಹಣವನ್ನು ಕಳ್ಕೊಂಡಿರುವಂತಹ ಶಬರೀಶ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಈ 20 ಲಕ್ಷ ಕಳ್ಕೊಂಡಿದ್ದೀರಾ, ಹೇಗೆ, ಏನು ಕಾರಣ ಅನ್ನುವಂಥದ್ದು? ಅವರೊಬ್ಬ ಅಣ್ಣ ಅಂತ ಹೆಲ್ಪ್ ಮಾಡಿದೆ. ಅವ್ರಿಗೆ ಹೆಲ್ಪ್ ಮಾಡಿ ನಾನು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೆಲ್ಪ್ ಮಾಡಿದ್ದು. ಅವರು ನಾರ್ಮಲಾಗಿ ನನ್ನ ಹತ್ರ ದುಡ್ಡು ತೊಗೊಂಡು ಈ ಥರ ಚೀಟ್ ಮಾಡಿದ್ದಾರೆ. ಸರ್, ನಂದಕಿಶೋರ್ ಮತ್ತು ನಿಮ್ಮ ಪರಿಚಯ ಎಷ್ಟು ವರ್ಷದ್ದು? ಎಲ್ಲಿ ಪರಿಚಯ ಆದರು ನಿಮಗೆ ನಂದಕಿಶೋರ್ ಅವರು ಅನ್ನುವಂಥದ್ದು? ಅವರು 2016ರಲ್ಲಿ ಪರಿಚಯ ಆಗ್ತಾರೆ. ಅಲ್ಲಿ ಜಿಮ್ಮಲ್ಲಿ ಪರಿಚಯ, ಅಲ್ಲಿಂದ ಮುಖಾಂತರ ನನಗೆ ಪರಿಚಯ ಆಗ್ತಾರೆ. ಸರ್, ನಂದಕಿಶೋರ್ ಅಂತ ಹೇಳಿ ಬಂದಾಗ ಅವರ ಫ್ಯಾಮಿಲಿಯ ದೊಡ್ಡ ಇಂಡಸ್ಟ್ರಿಯಲ್ಲಿರುವಂಥ ಬ್ಯಾಕ್ಗ್ರೌಂಡ್ ಅಂತ ಹೇಳ್ಬೋದು. ಸೊ ನೀವು 20 ಲಕ್ಷ ಹಣ ಕೊಡುವಾಗ ನಿಮ್ಗೆ ಎಲ್ಲೂ ಅನಿಸ್ಲಿಲ್ವಾ ಯಾಕೆ ಹಣ ಕೊಡ್ತಾ ಇದ್ದಾನೆ, ಯಾವುದಕ್ಕೋಸ್ಕರ ನಿಮ್ಮ ಹತ್ರ 20 ಲಕ್ಷ ಹಣವನ್ನು ಅವ್ರು ತಗೊಂಡ್ರು ಅಂತ ಹೇಳಿ? ಅವರು ಪಾರ್ಟ್ ಆಫ್ ಅಮೌಂಟ್ ತೊಗೊಂಡಿದ್ದು, ಅಂದರೆ ಹೆಲ್ಪ್ ಕೇಳಿ ತೊಗೊಂಡ್ರು. ಬಟ್ ನನ್ನ ವೀಕ್ನೆಸ್ ತೊಗೊಂಡು ಆಟ ಆಡೋದು. ಯಾಕಂದರೆ ಸುದೀಪ್ ಸರ್ ಅಭಿಮಾನಿ ಅಂದ್ಬಿಟ್ಟು ಸುದೀಪ್ ಸರ್ ಪರಿಚಯ ಮಾಡಿಸ್ತೀನಿ, ಅವನ್ನ CC ಆಡಿಸ್ತೀನಿ, KCC ಆಡಿಸ್ತೀನಿ ಅಂತ ಅಲ್ಲಿ ನನಗೆ ಈ ಥರ ಮೋಸ ಮಾಡಿದ್ದಾರೆ. ಸರ್, ಇನ್ನೊಂದೇನು ಅಂತ ಹೇಳಿದರೆ, ನಿಮಗೆ ಒಂದಲ್ಲ ಎರಡಲ್ಲಿ 20 ಲಕ್ಷ ಹಣ ಕಳ್ಕೊಂಡಿದ್ದೀರಾ. 20 ಲಕ್ಷ ಒಮ್ಮೆಲೆ ಕೊಟ್ರಾ? ಯಾವ ರೀತಿ, ನೀವೇನು ಮಾಡ್ತಾ ಇದ್ದೀರಾ? ನಿಮ್ದೇನಾದರೂ ಬಿಸ್ನೆಸ್ ಏನಾದರೂ ಇದೆಯಾ? ಇಲ್ಲಮ್ಮ, ನಾನು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಕೂಡಿಟ್ರು. ಬಟ್ ನಾನು ಬೇರೆ ಕಡೆ ಇಂಟ್ರೆಸ್ಟ್ ತೊಗೊಂಬಂದು ಕೊಟ್ಟಿದ್ದು. ಅದಾದಮೇಲೆ ನಾನು ಸ್ವಲ್ಪ ಗೋಲ್ಡ್ನ ಪ್ಲರ್ಜ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿದೆ. ಸರ್, ನಿಮಗೆ ಒಂದು ಸರ್ತಿ ಹಣ ಕೊಡುವಾಗ ಗೊತ್ತಾಗುತ್ತೆ ಏನು ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ. ಒಂದಲ್ಲ ಎರಡಲ್ಲ 20 ಲಕ್ಷ ಹಣ ನಿಮಗೆ ಎಲ್ಲೂ ನಾನು ಮೋಸ ಹೋಗ್ತಾ ಇದ್ದೇನೆ ಅನ್ನುವಂಥದ್ದು ಎಲ್ಲೂ ತಲೆಗೆ ಬಂದಿಲ್ವಾ? ತುಂಬ ಬಾರಿ ಬಂತು. ಬಟ್ ನನ್ನ ಮ್ಯಾನಿಕ್ಯುಲೇಟ್ ಮಾಡ್ತಾಯಿದ್ರು. ಅವಕಾಶ ಕೊಡ್ತೀನಿ ಅಲ್ಲಿ ಅಂತ ನಾನು ಬದಲಾವಣೆ ಮಾಡ್ತಾಯಿದ್ರಲ್ವ. ಎಲ್ಲೋ ಒಂದು ಕಡೆ ಸಿನಿಮಾ ಗೆದ್ಮೇಲೆ ಕೊಡ್ತಾರೆ, ಒಂದು ನಂಬಿಕೆ ಇತ್ತು. ಸೊ ಏನಂದರೆ ನಮ್ಮ ಕುಟುಂಬ, ಅಣ್ಣ ತಮ್ಮ ಬಾಂಡಿಂಗ್, ಆ ನಂಬಿಕೆ ಮೇಲೆ ಬರುತ್ತೆ. ನಾನು ಇಲ್ಲೊಂದು ಕಡೆ ಆ ನಂಬಿಕೆ ಸುಳ್ಳಾಗೋಯ್ತು. ನನ್ನ ನಂಬಿಕೆ ನನಗೆ ಸುಳ್ಳಾಯಿತು. ಸರ್, ಇನ್ನೊಂದೇನು ಅಂತ ಹೇಳಿದರೆ, ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಯಾವತ್ತೂ ಕೂಡ ಇಂಥ ಪ್ರಕರಣಗಳನ್ನು ನಾವು ನೋಡ್ತಾ ಇರ್ತೇವೆ. ನೀವು ಒಂದು ಸೋಷಿಯಲ್ ಮೀಡಿಯಾ ಯೂಸರ್ ಆಗಿ ನೀವು ಯಾಕೆ ಇದು ಎಡವಿದ್ರಿ ಅಂತ ಹೇಳಿ? ಬಟ್ ಪುಟ್ಟ ಕಲಾವಿದರು ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬೇಕು ಅನ್ನೋ ಕನಸಿತ್ತಲ್ವ. ಹಂಗಾಗಿ ನಿರ್ದೇಶಕರು ಒಳ್ಳೆ ಹೆಸರು ಮಾಡಿರೋರ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡೆ. ಬಟ್ ಫೈನಲಿ ನೋಡಿದ್ರೆ ಈ ಥರ ಮೋಸ ಆಯಿತು. ಶಬರೀಶ್ ಶೆಟ್ಟಿ ಅಂತ ಹೇಳಿ ಬಂದಾಗ ಮೂಲತಃ ಎಲ್ಲಿ ಅವರು ಅಂತ ಹೇಳಿ? ಮೂಲತಃ ಅಂದರೆ ನಮ್ಮದು ಬೆಂಗಳೂರು ಅಣ್ಣಮ್ಮ ದೇವಸ್ಥಾನ ಇದೆಯಲ್ಲ, ಅವರ ಕುಟುಂಬದವ್ರು ನಾವು. ನಾನು ಉಳ್ಕೊಂಡಿರೋದು ಕೋಲಾರಲ್ಲಿ. ಸೊ ಸಿನಿಮಾ ಕ್ಷೇತ್ರದಲ್ಲಿ ಬದುಕಬೇಕು, ಬಾಳಬೇಕು ಅಂತ ಬಂದಿದ್ದೀನಿ. ಸುದೀಪ್ ಸರ್ನ ಹೆಸರು ಹೇಳಿದೋಕಾಗಿದೆ ನಿಮಗೆ 20 ಲಕ್ಷ. ಸುದೀಪ್ ಸರ್ ಇನ್ನೇನಾದರೂ ಮೀಟ್ ಆದ್ರ ನೀವು? ಅಂದರೆ ಸುದೀಪ್ ಸರ್ ಹೆಸರು ಹೇಳಿ ದೋಕಾಗಿರಲ್ಲ, ಅವ್ರ ಅಭಿಮಾನಿ, ಅವ್ರನ್ನ ತೋರಿಸ್ತೀನಿ ಅಂತ ಎನ್ಕೇಜ್ ಮಾಡಿಕೊಂಡು ಆ ಎನ್ಕೇಜಲ್ಲಿ ನನ್ನನ್ನು ಬಲಿಪಶು ಮಾಡಿಕೊಂಡ್ರು. ಸರ್, ಇನ್ನೊಂದು ಏನು ಅಂತ ಹೇಳಿದರೆ, ಸುದೀಪ್ ಸರನ್ನು ಯಾವತ್ತಾದರೂ ಮೀಟ್ ಆದ್ರ ನೀವು? ಮೀಟ್ ಆಗಿದ್ದೀನಿ, ಜೊತೆಯಲ್ಲಿ ಕ್ರಿಕೆಟ್ ಆಡಿದ್ದೀನಿ, ಮೀಟು ಆಡಿದ್ದೀನಿ. ಸರ್, ಇನ್ನೊಂದು KPL ಮತ್ತೆ ಕ್ರಿಕೆಟ್ ಆಡಿಸ್ತೇನೆ ಅಂತ ಹೇಳಿ ನಿಮ್ಮ ಹತ್ರ ಹಣ ತಗೊಂಡಿದ್ದಾರೆ. ನೀವೇನಾದರೂ ಕ್ರಿಕೆಟ್ ಆಡಿದ್ದೀರಾ? CPL ಮತ್ತು KPL ಆಡಿದೆಯಾ? ಅರ್ಥ ಆಗಿಲ್ಲ. CPL ಮತ್ತು KPLಗೋಸ್ಕರ ನಿಮ್ಮ ಹತ್ರ ಹಣ ತಗೊಂಡಿದ್ದಾರೆ, ನಾನು ಆಡಿಸ್ತೇನೆ ನಿಮ್ಮನ್ನು ಕ್ರಿಕೆಟ್ ಅಂತ ಹೇಳಿ. ಸೊ ಕ್ರಿಕೆಟ್ ಆಡಿದ್ಯಾ ಸುದೀಪ್ ಸರ್ ಜೊತೆ? KCC ಆಡಿದ್ದೀನಿ ನಾನು. 3 ಸೀಸನ್ ಆಡಿದ್ದೀನಿ ನಾನು. ಯಾವತ್ತೂ ಕೂಡ ಸುದೀಪ್ ಸರ್ ಜೊತೆ ಮಾತಾಡುವಾಗ ನೀವು ಹೇಳ್ಕೊಂಡಿದ್ದೀರಾ ಈ ರೀತಿ ಎಲ್ಲ ಆಗಿದೆ? ಇಲ್ಲಮ್ಮ, ದೊಡ್ಡವರ ಹತ್ರ ಗಮನಕ್ಕೆ ಬಂದಿಲ್ಲ. ಎಷ್ಟು ಸಿನಿಮಾ ಮಾಡಿದ್ದೀರಾ ಸರ್ ನೀವು? ನಾನು ಮುಂಚೆ 3 ಸಿನಿಮಾ ಮಾಡಿ, ಈಗ ರಾಮದೂತ ಒಂದು ಸಿನಿಮಾ ಮಾಡ್ತಿದ್ದೀನಿ, ನಕರ ಅಂತ ಮಾಡಿದ್ದೀನಿ. ಅದಾದ್ಮೇಲೆ ಜನನ ಮಾಡಿ ರುದ್ರತಾಂಡವಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಮತ್ತು ರಾಮದೂತ ಅಂತ ಮಾಡಿದ್ದೀನಿ. ಸರಿ, ಇಷ್ಟೆಲ್ಲ ಘಟನೆ ಆಗಿದೆ, 20 ಲಕ್ಷ ಕಳ್ಕೊಂಡಿದ್ರ ಅಂತ ಹೇಳಿ ಅರಿವು ಬಂದಮೇಲೆ ಮೊದಲು ಯಾರ ಹತ್ರ ಹೇಳಬೇಕು ಅಂತ ಹೇಳಿ ಅನಿಸಿದ್ದು ನಿಮಗೆ? ನನಗೆ ತುಂಬ ಬಾರಿ ದೊಡ್ಡವನ್ನ ಸಂಪರ್ಕ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ನನಗೆ ಸಂಪರ್ಕ ಸಿಗಲಿಲ್ಲ. ಸುದೀಪ್ ಸರ್ನ ಸಂಪರ್ಕ ಮಾಡಬೇಕು, ಶಿವಣ್ಣನ ಸಂಪರ್ಕ ಮಾಡಿ ಟ್ರೈ ಮಾಡೋದಾಗಲಿಲ್ಲ. ಸೊ ಲಾಸ್ಟಿಗೆ ಮಾಧ್ಯಮ ಮುಖಾಂತರ ನಾನು ಬಂದೆ. ಸರ್, ಇವಾಗ 2-3 ದಿನದಲ್ಲಿ ನಿಮ್ಮದೇ ಹಾವಳಿ ಅಂತ ಹೇಳ್ಬೋದು. 20 ಲಕ್ಷ ಹಣ ಕಳ್ಕೊಂಡಿದ್ದೀರಾ. ಈ 20 ಲಕ್ಷ ಹಣದಿಂದ ಈ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು, TV, ರಿಯಾಲಿಟಿ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ವಿಷಯ ಬರ್ತಾ ಇದೆ. ನಂದಕಿಶೋರ್ ಸರ್ ನಿಮ್ಮನ್ನು ಏನಾದರೂ ಕಾಂಟ್ಯಾಕ್ಟ್ ಆದ್ರಾ? ಇಲ್ಲಮ್ಮ, ಕಾಂಟ್ಯಾಕ್ಟ್ ಆಗಿಲ್ಲ. ನನ್ನೇನು ಕಾಂಟ್ಯಾಕ್ಟ್ ಮಾಡಿಲ್ಲ ಅವರು. ಯಾವಾಗ ಕಾಂಟ್ಯಾಕ್ಟ್ ಮಾಡಬಹುದು ಗೊತ್ತಿಲ್ಲಮ್ಮ. ಚೇಂಬರ್ಗೆ ಬಂದು ಇನ್ಮೇಲೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಚೇಂಬರ್ಗೆ ಯಾಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದ್ರಿ ಅಂತ ಹೇಳಿ? ನಮ್ಮ ಕುಟುಂಬ ಅಂತ ಚೇಂಬರ್ಗೆ ಬಂದಿದ್ದೀನಿ. ಸಿಗುತ್ತಮ್ಮ, ಕುಟುಂಬದಲ್ಲಿ ಬಂದಿದ್ದೀನಿ, ಖಂಡಿತ ಸಿಗುತ್ತೆ. ದೊಡ್ಡವರ ಆಶೀರ್ವಾದ ಸಿಗುತ್ತೆ, ಖಂಡಿತ ಅಧ್ಯಕ್ಷರ ಸಂಪರ್ಕ ಸಿಗುತ್ತೆ. ಏನಿಲ್ಲ, ನನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅಷ್ಟೇ. ಥ್ಯಾಂಕ್ ಯು. ಕೇಳಿದ್ರಲ್ಲ ವೀಕ್ಷಕರು, ಇದು ಶಬರೀಶ್ ಶೆಟ್ಟಿ ಆಡಿರುವಂತಹ ಮಾತಿದಾಗಿದ್ದು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಅವ್ರ ಜೊತೆ ಚೈತನ್ಯ ಕೊಟ್ಟರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.